ಮನೆಗೆ. ನಾವು ಬಂದಿರೋದು ಇವತ್ತು ದಿಲೀಪ್, ನನ್ನ ಫ್ರೆಂಡ್ ದಿಲೀಪ್ ರಾಜ್ ಮೀಟ್ ಮಾಡೋಕ್ಕೆ. ಒಂದು ಶೂಟಿಂಗ್ ಲೊಕೇಶನ್, ಯೂಶ್ವಲಿ ಶೂಟಿಂಗ್ ಲೊಕೇಶನ್ ಹೋಗಲ್ಲ ನಾನು. ವಿದ್ಯಾ, ದಿಲೀಪ್ ಅವ್ರ ವೈಫ್. ಚೆನ್ನಾಗಿದ್ದೀರಾ? ಅಷ್ಟೇ ಹೇಳಿ, ಎಲ್ಲಿ ಗಂಡ? ಇನ್ವಿಸಿಬಲ್. ಸೊ ಇವತ್ತು ಹೋಗ್ಬೇಕು ಉದ್ದೇಶ, ನೀನೆ ಮಾತಾಡ್ಕೊಂಡ್ವಿ. ದಿಲೀಪನ ಬಗ್ಗೆ ನಂಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಇದೆ. ಅವನು ಫೋನ್ ಎತ್ತಲ್ಲ, ಯಾಕ್ರಿ ಫೋನ್ ಎತ್ತಲ್ಲ? ಅವ್ರು ಹೆಂಡ್ತಿನೇ ಕೇಳೋಣ, ಯಾಕೆ ಫೋನ್ ಎತ್ತಲ್ಲ ಅವನು? ದಿಲೀಪನ ಫೋನ್ ಮಾಡೋದು ಬಿಟ್ಬಿಟ್ಟಿದ್ದೀನಿ ನಾನು. ಡೈರೆಕ್ಟಾಗಿ ವಿದ್ಯೆಗೆ ಮಾಡೋದು ಫೋನು. ಸ್ವಲ್ಪ ಹೊತ್ತಲ್ಲ ಆಲ್ವೇಸ್ ಅವನು ಟಚ್ ವರ್ಡ್ ಒಂದು ಲೆಕ್ಕದಲ್ಲಿ ಒಳ್ಳೇದು, ಆರಾಮಾಗಿರ್ತಾನೆ. ಅದು ಹೆಂಗಿರ್ತಾನೆ ಗುರು ಗೊತ್ತಿಲ್ಲ, ಆರಾಮಾಗಿ ಅಲ್ಲ ಹೆಂಗಿರ್ತಾನೆ ವಿದ್ಯಾ? ನಾವು ಗೋವಾ ಟ್ರಿಪ್ಗೆಲ್ಲ ಹೋಗಿದ್ವಿ, ಎಷ್ಟು ಮಜವಾಗಿತ್ತಂದರೆ. ಫೈನಲಿ ಈ ಮನುಷ್ಯ ಯಾರು ಗೊತ್ತಾ ನಿಮಗೆ? ಅಸಹ್ಯ ಅಂದರೆ ಎಷ್ಟೋ ವರ್ಷಗಳಿಂದ ಪರಿಚಯ. ಎದುರಿಸ್ಬೇಡ ನನ್ನ ಮಗನ್ನ, ಬಿಡ ನನ್ನ ಮಗನ್ನ. ಅಲ್ಲಿ ನೋಡಿ ಈ ಮುಖ ತೋರಿಸು. ಎಲ್ಲಿ ಇವನು ನನ್ನ ಫೋನ್ ಎತ್ತಲ್ಲ. ಏಯ್ ಏನು ಹಿಂಗೆ ಹಂಗನ್ಬಿಟ್ರೆ ಫೋನ್ ಎತ್ತಲ್ಲ ಅಂತ. ಇನ್ನು ಸತಿ ಸರಿ, ನೆಕ್ಸ್ಟ್ ಟೈಮ್ ಆರಾಮಾಗಿ ಇವ್ರ ಮನೆಗೆ ಹೋಗ್ತೀವಿ, ಅವಾಗ ಸಿಗ್ತೀವಿ. ಈ ಅಪ್ಪನ ಫೋನ್ ಮಾಡಲ್ಲ, ಇವ್ರಿಗೆ ಫೋನ್ ಮಾಡ್ತೀವಿ, ನಾವು ಹೋಗ್ಬೋದು. ಓಕೆ ಸಿಯಪ್ಪ, ಬರೋಣ ಸ್ವಾಮಿ. ಇನ್ನು 10 ವರ್ಷ ಬಂದು ಸಿಗ್ತೀರಾ ಇಲ್ಲ 2 ವರ್ಷ ಆದ್ಮೇಲೆ ಸಿಗ್ತೀರಾ? ಓಕೆ ಸಿಗುವ. ನಗು ನೋಡಿ ಮುಖದಲ್ಲಿ.